ಸರ್ಕಾರದವರು ರಾಷ್ಟ್ರ ರಕ್ಷಣೆ, ಧರ್ಮ ರಕ್ಷಣೆ, ಗೋ ರಕ್ಷಣೆ ಎಂಬ ಹೆಸರಿನಲ್ಲಿ ಗಣವೇಷಧಾರಿಗಳ ಮೂಲಕ ಕೈಯಲ್ಲಿ ಲಾಠಿ ಹಿಡಿದುಕೊಂಡು ಪಥಸಂಚಲನ ನಡೆಸಿ ಬೈಠಕ್ ಮಾಡುವ ಹೆಸರಿನಲ್ಲಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕೋಮುವಾದಿ ವಿಷ ಬೀಜ ಬಿತ್ತುವ ಮೂಲಕ ಒಳಜಗಳ ಹಚ್ಚುತ್ತಿರುವುದನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆಜಿರವರ ಇಂಥ ಕೋಮುವಾದಿ ಸಂಘದ ವಿರುದ್ಧ ಮಾತನಾಡಲಿಕ್ಕೆ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿರುವುದು ಸಹಿಸಲಾರದೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ RSS ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆ ಹಾಗೂ ಅಪಮಾನ ಮಾಡುತ್ತಿರುವುದನ್ನ ಖಂಡಿಸಿ ರಸ್ತೆ ತಡೆದು ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ RSS ಸಂಘದ ಪರಿವಾರದವರು ರಾಷ್ಟ್ರ ರಕ್ಷಣೆ, ಧರ್ಮ ರಕ್ಷಣೆ, ಗೋ ರಕ್ಷಣೆ ಎಂಬ ಹೆಸರಿನಲ್ಲಿ ಗಣವೇಷಧಾರಿಗಳ ಮೂಲಕ ಕೈಯಲ್ಲಿ ಲಾಠಿ ಹಿಡಿದುಕೊಂಡು ಪಥಸಂಚಲನ ನಡೆಸಿ ಬೈಠಕ್ ಮಾಡುವ ಹೆಸರಿನಲ್ಲಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕೋಮುವಾದಿ ವಿಷಬೀಜ ಬಿತ್ತುವ ಮೂಲಕ ಒಳ ಜಗಳಗಳ ಹಚ್ಚುತ್ತಿರುವುದನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಂಘದ ವಿರುದ್ಧ ಮಾತನಾಡಿದ್ದಕ್ಕೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವುದನ್ನು ಸಹಿಸಲಾರದೆ RSS ಸಂಘ ಪರಿವಾರದ ಅಪರಿಚಿತ ವ್ಯಕ್ತಿ ಫೋನ್ ಕರೆಯ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕುತ್ತಾರೆ ಮತ್ತು ಅಪಮಾನ ಮಾಡಿರುತ್ತಾರೆ ಅಂತವರನ್ನ ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಕಾಳಗಿ ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುಭಾಷ್ ರಾಠೋಡ್, ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ರಾಜೇಶ್ ಗುತ್ತೇದಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಘವೇಂದ್ರ ಗುತ್ತೇದಾರ್, ಪಂಚ ಗ್ಯಾರಂಟಿ ಯೋಜನಾ ಅಧ್ಯಕ್ಷರು ಪ್ರದೀಪ್ ಡೊಣ್ಣರ್, ಯುವ ಕಾಂಗ್ರೆಸ್ ಅಧ್ಯಕ್ಷರು ವೇದ ಪ್ರಕಾಶ್ ಮೊಟಗಿ, ನಗರ ಘಟಕಾಧ್ಯಕ್ಷರು ಶಂಕರ್ ಹೆರೂರ್, ಅವಿನಾಶ್ ಕೊಡದೂರ್, ಸಂತೋಷ್ ಪತಂಗೆ, ಶರಣು ಮಜ್ಜಿಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಮಾತಾಡ್ತಾರೆ. ಊಟ ಮಾಡಿರಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ RSS ಅವರೇನ್ರಿ? ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಮಾತಾಡ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ RSS ಅವರೇನು? ಏನಿಲ್ಲ. ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಅವ್ರು RSS ಅವರೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಅವ್ರು RSS ಅವರೇನು? ಅವ್ರ ಮೇಲೆ ಅಂತ ಲೀಡರ್ಗಳಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಲೀಡರ್ಗಳಾಗಿರ್ಬೋದು, ಅನ್ಯ ಪಕ್ಷದ ಲೀಡರ್ಗಳ ಬಗ್ಗೆ ಆಗಿರ್ಬೋದು, ಅವರು RSS ಅವರು ನಮ್ಮ ಲೀಡರ್ಗಳ ಬಗ್ಗೆ ಮಾತಾಡಿ ಅವ್ರು ಸಂಘ ದೊಡ್ಡ ಮಾಡ್ಕೊಳ್ತಾರ. ಅವ್ರ ಮೇಲೆ ಯಾರು ಇಲ್ಲ ಅಂತಾರಲ್ಲ. ಇದು ಯಾರು ಹೇಳ್ಬಾರ್ದು. ನಾ ಹೇಳ್ತೀನಿ ಇದು ಭಾಷಣದಾಗ. ಮರ್ದುಗಳು ಎಂದು ಮಾಫಿ ಕೇಳಲ್ಲ. ಶಹೀದ್ ಭಗತ್ ಸಿಂಗ್ ಮರ್ತು ನೋಡ್ರೆ ಮಾಫಿ ಕೇಳಬಹುದಿತ್ತು. ಶಹೀದ್ ಭಗತ್ ಸಿಂಗ್ ಮಾಫಿ ಕೇಳಿ ಅವರು ಫಾಸಿ ತಪ್ಪಿಸ್ಕೋಬೋದಿತ್ತು. ಆದ್ರೆ ಇವತ್ತು ಪಂಜಾಬ್ದಾಗ ಅಂತಾರ, ಮರ್ದ್ ಕಭಿ ಮಾಫಿ ನಹೀ ಪೂछता, ನಾ ಮರ್ದ್ ಮಾಫಿ ಪೂछता है, ನಾ ಮರ್ದ್ ಕೋನ್ है ಅಂತಂದ್ರೆ ವೀರ್ ಸಾವರ್ಕರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಈ ಸಂಘಟನೆ ಆ ಸಂಘಟನೆ ಅಂತಲ್ಲ. ಇವತ್ತು ಸರ್ಕಾರದ ಆದೇಶ ಏನಾಗಿದೆ, ಸರ್ಕಾರಿ ಜಾಗಗಳು ಉಪಯೋಗ ಮಾಡಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳ ಸರ್ಕಾರದ ಪರ್ಮಿಷನ್ ತಗೊಂಡು ಉಪಯೋಗ ಮಾಡ್ರಿ ಅಂತ ಹೇಳಿದ್ದಾರೆ ಅಷ್ಟೇ. ಯಾವುದೇ ಸಂಘಟನೆಗೆ ಬ್ಯಾನ್ ಮಾಡ್ರಿ ಅಂತ ಹೇಳಿಲ್ಲ ಸರ್ಕಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ RSS ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿಲ್ಲ. ಅವರು ಹೇಳಿರ್ತಕ್ಕಂಥದ್ದು ಸರ್ಕಾರ ಅನ್ನೋದು ಎಲ್ಲ ಜಾತಿ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು, ಸರ್ಕಾರಿ ಆಸ್ತಿ ಅನ್ನೋದು ಎಲ್ಲ ಧರ್ಮದ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಮತ್ತು ಸರ್ಕಾರಿ ಆಸ್ತಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ. ನಾವು ನಿಷ್ಪಕ್ಷಪಾತವಾಗಿ ಇರಬೇಕಾದ್ರೆ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಅದು ಸರ್ಕಾರಿ ಕಚೇರಿಗಳು, ಸರ್ಕಾರಿ ಆವರಣಗಳು ಪರ್ಮಿಷನ್ದೊಂದಿಗೆ ಮಾಡ್ರಿ ಅಂತ ಹೇಳಿದ್ದಾರೆ ವಿನ ಯಾರ ವಿರುದ್ಧವೂ ಕೂಡ ತಮ್ಮ ವೈಯಕ್ತಿಕವಾಗಿ ಏನೋ ಅನಿಸಿಕೆ ಹೇಳಿಲ್ಲ. ಆದರೆ ಕೆಲವರಿಗೆ ಇದು ಬಹಳ ದೊಡ್ಡದಾಗಿ ಕಾಣೋ, ಅನೇಕರು ಇದಕ್ಕೆ ತಮ್ಮ ವೈಯಕ್ತಿಕ ವಿಷಯ ಅಂತ ತಿಳ್ಕೊಂಡು ಫೋನ್ನಲ್ಲಿ ನಾವೆಲ್ಲ ಕೇಳಿವಿ. ನಮ್ಮ ಜೀವಮಾನದಲ್ಲಿ ಅಂಥದ್ದು ಯಾವುದೂ ಕೇಳಲಿಲ್ಲ. ಅಂಥ ಶಬ್ದಗಳು ಬಳಕೆ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ. ಆದರೆ ಉಮೇಶ್ ಜಾಧವ್ ಅವರು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿ, ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ,
ಅವ್ರಿಗೆ ಯಾರು ಧಮಕಿ ಹಾಕಿಲ್ಲ, ಅವ್ರಿಗೆ ಯಾರು ಫೋನ್ ಮಾಡಿಲ್ಲ. ಪುಕ್ಕಟ್ಟೆ ಪ್ರಚಾರ ತಗೊಳ್ಳಿಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರು ಹಂಗೆ ಹೇಳ್ತಾರೆ ಅಂತ ಹೇಳಿ ಯಾರು ಹೇಳ್ತಾರೆ? ಇವರು ಮಾಜಿ ಸಂಸದರು ಉಮೇಶ್ ಜಾಧವ್ ಅವರು, ಹೆಸರು ಜಲ್ದಿ ಬರಲಾಗಿದೆ, ಉಮೇಶ್ ಜಾಧವ್ ಅವ್ರು ಹೇಳ್ತಾರೆ. ಆದ್ರೆ 2 ದಿವಸ ನಂತರ ಯಾರು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೈದಿದ್ರು ಅವರಿಗೆ ಇವತ್ತು ಕರ್ನಾಟಕ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಈಗ ಉಮೇಶ್ ಜಾಧವ್ ಅವರು ಏನ್ ಹೇಳ್ತಾರೆ? ಪ್ರಿಯಾಂಕ್ ಖರ್ಗೆ ಅವರು ಹುಟ್ಟಿಸಿ ಹೇಳ್ತಾರೆ, ಅಂಜಿಸ್ತಾರ ಅಂತ, ಅವರು ಬೇಕಂತ ಹೇಳ್ತಾರೆ, ಫೋನ್ ಮಾಡ್ತಾರೆ ಅಂತ. ಆದ್ರೆ ಇವತ್ತು ಯಾರು ಫೋನ್ ಮಾಡಿದ್ರು, ಯಾರು ಧಮಕಿ ಹಾಕಿದ್ರು, ಯಾರು ಅವಾಚ್ಯ ಶಬ್ದ ಬಳಸಿದ್ರು ಅವರಿಗೆ ಇವತ್ತು ಅರೆಸ್ಟ್ ಮಾಡಿದ್ರು. ಅದಕ್ಕೆ ಸನ್ಮಾನ್ಯ ಉಮೇಶ್ ಜಾಧವ್ ಅವರೇ, ನೀವು ಪಬ್ಲಿಕ್ ಆಗಿ ಕ್ಷಮೆ ಕೇಳ್ತೀರಾ? ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಸತ್ಯ ಅಂತ ಗೊತ್ತಾಯ್ತಲ್ಲ ಅರೆಸ್ಟ್ ಆದ್ಮೇಲೆ, ಅದು ಸತ್ಯ ಗೊತ್ತಾದ್ಮೇಲೆ ನೀವು ಕ್ಷಮೆ ಕೇಳ್ತೀರಾ? ಇಲ್ಲ. ಬಿಜೆಪಿ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.